ಇವತ್ತು ಸಮ್ಮತಿ ಇದೆ. ನಮ್ಮ ಗುಲ್ಬರ್ಗ ಕಲಬುರಗಿಯ ಜನರ ರೈತ ಕಬ್ಬು ಬೆಳೆಗಾರರಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ಯದ. ಬಾಗಲಕೋಟದವ್ರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯ. ಬನ್ನಿ ಅಂದ್ರೆ ಉಸ್ತುವಾರಿ ಸಚಿವರಿಗೆ ನಮ್ಮ ಕಲಬುರಗಿ ರೈತರ ಬಗ್ಗೆ ಕಾಳಜಿ ಇಲ್ಲ, ಕಲಬುರಗಿ ಜನರಿಗೆ ಅನುಕೂಲ ಆಗಬಾರ್ದು ಅಂತೇಳಿ ಅದ್ರ ಉದ್ದೇಶ. ನೀವು ಹೇಳಿದ ಪ್ರಕಾರ 3,150 ಕೊಡ್ತೀನಿ ಅಂದ್ರು ಉಸ್ತುವಾರಿ ಸಚಿವ ಮತ್ತು DC ಅವರು ಹೇಳಿದಾರೆ. ಅಂದ್ರೆ ಇದು ಭಾಳ ಘೋರ ಅನ್ಯಾಯ. ಇವತ್ತು ಬಾಗಲಕೋಟ್ ಉಸ್ತುವಾರಿ ಸಚಿವರು ಬಾಗಲಕೋಟ್ನಲ್ಲಿ ಕರೆಸಿ ಅಲ್ಲಿನ ಕಬ್ಬು ಬೆಳೆಗಾರರಿಗೆ 3,300 ಫಿಕ್ಸ್ ಮಾಡ್ತಾರೆ. ಫಿಸಿಕಲಿ ಮೀಟಿಂಗ್ ಮಾಡಿ, ಫಿಸಿಕಲಿ ಕರೆಸಿ ಕನ್ವಿನ್ಸ್ ಮಾಡಿ ಫಿಕ್ಸ್ ಮಾಡ್ತಾರೆ. ನಮ್ಮ ಉಸ್ತುವಾರಿ ಸಚಿವರು ಎಲ್ಲೋ ಹೊರ ದೇಶದಿಂದ ಕೂತಿ ಎಲ್ಲೋ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡಿ ಇವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ರಿಕವರಿ ಇಳುವರಿ ಅಂತ ಹೇಳ್ತೀರಿ. ರಿಕವರಿ ರೇಟ್ ನಮ್ಮ ಕಬ್ಬಿನ ರಿಕವರಿ ರೇಟ್ 10-15 ವರ್ಷದಿಂದ 12ಕ್ಕಿಂತ ಮೇಲಿದೆ. ಜೇವರ್ಗಿ ಪಟ್ಟಣದಲ್ಲಿ ನಡೆದಂಥ ಪುರಸಭೆ ಚುನಾವಣೆಯಲ್ಲಿ ಇವತ್ತು ಇಡೀ ಪ್ರಜಾಪ್ರಭುತ್ವವೇ ತೆರೆ ತೆಗೆಸುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಸರ್ಕಾರದ ಒಂದು ಅಧಿಕಾರಿಗಳನ್ನು ಬಳಸಿಕೊಂಡು, ಜಿಲ್ಲಾಡಳಿತವನ್ನು ಬಳಸಿಕೊಂಡು, ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಇಡೀ ಪೊಲೀಸ್ ಬಲವನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅಡಿಷನಲ್ SP ಆದಂಥ ಮೇಘಣ್ಣವರ ಒಂದು ನೇತೃತ್ವದಲ್ಲಿ ಜೇವರ್ಗಿ ಪಟ್ಟಣಕ್ಕೆ ಇಡೀ ಪೊಲೀಸ್ ತಂಡದಿಂದ ಆಗಮಿಸಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುವಂಥ ಸದಸ್ಯರನ್ನು ಅಪಹರಣವನ್ನು ಮಾಡಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವೇ ಉಲ್ಲಂಘನೆ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವವನ್ನು ಕದ್ದಲು ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ನಡೆಯಿತು. 2 ಪುರಸಭೆ ಸದಸ್ಯರನ್ನು ಅಪಹರಣ ಮಾಡುವ ಮುಖಾಂತರ ಅವತ್ತು ನಮ್ಮ ಪಕ್ಷದ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲಿಕ್ಕೆ ನಡೆದಂಥ ಘಟನೆ ತಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿರುವಂಥ JDS ಪಕ್ಷದ ನಾಯಕರಿಯನ್ನು ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಅಪಹರಿಸುವ ಮೂಲಕ ಇವತ್ತು ನಮ್ಮ ಸೋಲಾಗುವಂಥ ಕೆಲಸ ಮಾಡಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಕುತಂತ್ರಗಳು ನಡೆದು ಕೆಲವು ಜನ ನಮ್ಮ